ಎಲ್ಲರಿಗೆ ನಮಸ್ಕಾರ. ಶಿಲ್ಪಾ ಕುಕ್ಕಿಂಗಿಗೆ ಸ್ವಾಗತ. ನೋಡ್ರಿ ಈ ಥರ ಮಂಡಕ್ಕಿ ಉಂಡೆ ಮಾಡೋದು ಹೇಗಂತ ನೋಡೋಣ್ರಿ. ಸುಲಭವಾಗಿ ಮಾಡ್ಬೋದು ನೋಡ್ರಿ. ಎರಡು ಪದಾರ್ಥ ಉಪಯೋಗಿಸ್ಕೊಂಡು ದಿಢೀರ್ನ ಮಾಡ್ಬೋದ್ರಿ. ಈಗ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ ಈ ಕಪ್ಪಿಲೆ 3 ಕಪ್ಪು ಚುಮ್ಮರಿ ಅಂತಾರೆ ರೀ, ಮಂಡಕ್ಕಿನ ಅಂತಾರೆ. ಮೂರು ಕಪ್ ತೊಗೊಳೋಣ ನೋಡ್ರಿ. ನೋಡ್ರಿ 2ನೇ ಕಪ್ ರೀ ಇದು. ನೋಡ್ರಿ ಇದು 3ನೇ ಕಪ್. 3 ಕಪ್ ಕರೆಕ್ಟ್ ಮಂಡಕ್ಕಿನ ತುಂಬಲಿ ತೊಗೊಳೋಣ ನೋಡ್ರಿ. ನೋಡ್ರಿ ಒಂದು ಸ್ವಲ್ಪ ಮೆತ್ತಗಿದ್ರೆ ಬಿಸಿ ಮಾಡ್ಕೋಬೇಕು ನೋಡ್ರಿ. ಇಲ್ಲಪ್ಪ ಕುರು ಅಂತ ಅಂದ್ರೆ ನಡಿತೈತ್ರಿ. ಒಂದು ಸ್ವಲ್ಪ ಮೆತ್ತಗಿದ್ರೆ ಗ್ಯಾಸಿನ ಮ್ಯಾಗಿಟ್ಟು ಬಿಸಿ ಮಾಡ್ಕೋಬೇಕ್ರಿ. ಈಗ ಬಿಸಿ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ ಕಡಾಯಿ ಇಟ್ಕೊಳನಿ. ಉರಿ ಸಣ್ಣ ಇಟ್ಟನ್ ನೋಡ್ರಿ. ಗ್ಯಾಸ್ ಸಣ್ಣ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕ್ರಿ. ಅರ್ಧ ಹಾಕ್ಯಂತನ್ರಿ ಈಗ. ನೋಡ್ರಿ ಅರ್ಧ ಹಾಕ್ಯಂಡು ನಿಧಾನಕ್ಕೆ ಕೈ ಆಡ್ಕೊಂತ ಹುರಿಬೇಕು ನೋಡ್ರಿ. ಜಾಸ್ತಿ ಇಟ್ರೆ ಮಂಡಕ್ಕಿ ಹೊತ್ತಿ ಬಿಡ್ತಾವ್ರಿ. ಜಾಸ್ತಿ ಉರಿ ಇಡಕ್ಕೆ ಹೋಗ್ಬಾರ್ದ್ರಿ, ಸಣ್ಣ ಇಡ್ಬೇಕು. ಈಗ ತಂಪಲ್ರಿ, ತಂಪಿದ್ದಕ್ಕೆ ಮಂಡಕ್ಕಿ ಒಂದು ಸ್ವಲ್ಪ ಮಿದುವಾಗಿರ್ತವೆ. ಬಿಸಿ ಮಾಡಿ ಕಟ್ಕೋಬೇಕು ನೋಡ್ರಿ. ಬಿಸಿಲಿದ್ರೆ ಬಿಸಿಲಿಗಿಟ್ಟಾದ್ರೂ ಉಂಡೆ ಕಟ್ಕೋಬೋದ್ರಿ. ಕಡ್ಡಿ ಕಸರಿ ಎಲ್ಲ ತೆಗೆದು ತೊಗೋಬೇಕು ನೋಡ್ರಿ ಚುಮ್ಮರಿನ. ನೋಡ್ರಿ ಈಗ ರೆಡಿ ಆಗ್ಯಾವ ನೋಡ್ರಿ. ನೋಡ್ರಿ ಈ ಥರ ಪುಡಿ ಹಾಕವು ನೋಡ್ರಿ. ನೋಡ್ರಿ ಅರ್ಧ ತೆಗೆದಿಟ್ಟಿದ್ನಲ್ರಿ, ಸ್ವಲ್ಪ ತೆಗೆದಿಟ್ಟಿದ್ದೆ, ಅವನ್ನ ಹಾಕ್ಯಂದು ಹುರಿತೀನಿ ನೋಡ್ರಿ. ಮಂಡಕ್ಕಿನ ಉಂಡೆ ಸುಲಭವಾಗಿ ಕಟ್ಕೊಬೋದು ನೋಡ್ರಿ. ನೋಡ್ರಿ ಇವು ರೆಡಿ ಆಗ್ಯಾವ. ಈಗ ತಕ್ಕಂತಾನೆ ನೋಡ್ರಿ. ನೋಡ್ರಿ 3 ಕಪ್ ಮಂಡಕ್ಕಿಗೆ 1 ಕಪ್ಪಿಗೆ ಒಂದು ಸ್ವಲ್ಪ ಕಮ್ಮಿ ಬೆಲ್ಲ ತೊಗೊಂಡೇನಿ ನೋಡ್ರಿ. ಬೆಲ್ಲ ತೂಕ ಜಾಸ್ತಿ ಇರ್ತೈತಲ್ರಿ, ಅದಕ್ಕೆ ಕಪ್ಪಿಗೆ ಒಂದು ಸ್ವಲ್ಪ ಕಮ್ಮಿ ತೊಗೊಂಡೇನ್ರಿ. ಒಂದು ಸಣ್ಣ ಲೋಟಲ್ಲೇ ನೀರು ಹಾಕ್ಯಂತಾನೆ ನೋಡ್ರಿ. ಜಾಸ್ತಿ ಹಾಕ್ಯಬಾರ್ದ್ರಿ ನೀರು, ಸ್ವಲ್ಪ ಹಾಕ್ಯಬೇಕು ನೋಡ್ರಿ. ಸ್ವಲ್ಪ ನೀರು ಹಾಕ್ಯಂಡು ಉರಿ ಸಣ್ಣ ಇಟ್ಕೊಂಡು ಈ ಥರ ಬೆಲ್ಲ ಕರಗಂಗೆ ಕೈ ಆಡ್ಕೊಂತನೇ ಇರ್ಬೇಕು ನೋಡ್ರಿ. ಯಾರು ಹೊಸಬ್ರು ನೋಡ್ತಾ ಇದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡ್ರಿ ಈ ಥರ ಕಣ್ಣು ಕರಗಬೇಕು ನೋಡ್ರಿ. ನೋಡ್ರಿ ಈ ಥರ ಕರಗೈತಿ ನೋಡ್ರಿ. ಕರಗೈತಿ. ಈಗ ಸೋಸ್ಕೊಂತಾನೆ ನೋಡ್ರಿ. ಕಡ್ಡಿ ಕಸರಿ ಏನಾರ ಇದ್ರೆ ಹೋಗ್ತೈತ್ರಿ, ಸೋಸ್ಕೊಂತ ನೋಡ್ರಿ. ಕರೆಂಟ್ ಹೋಗೈತ್ರಿ, ಒಂದು ಸ್ವಲ್ಪ ಕತ್ಲಾಗೈತಿ ನೋಡ್ರಿ. ಈ ಥರ ಸೋಸ್ಕೊಂಡಾನೆ ನೋಡ್ರಿ. ಚಲೋ ಇತ್ತಪ್ಪ ಅಂದ್ರೆ ಬೆಲ್ಲ ಚಲೋ ಇದ್ರೆ ನಡಿತೈತ್ರಿ. ಆದ್ರೆ ಒಂದು ಸ್ವಲ್ಪ ಕರೆ ಹಳ್ಳಿರ್ತಾವ್ರಿ, ಸಣ್ಣ ಕಡ್ಡಿ ಇರ್ತಾವೆ, ಅವನ್ನ ಸೋಸ್ಕೊಂಡು ಮಾಡೋದು ಬೇಸ್ ನೋಡ್ರಿ. ನೋಡ್ರಿ ಈ ಥರ ಸಣ್ಣ ಸಣ್ಣದು ಕಡ್ಡಿ ಐತೆ ನೋಡ್ರಿ. ನೋಡ್ರಿ ಎಷ್ಟು ಸೂಪರಾಗಿ ಕಾಣ್ತೈತೆ ನೋಡ್ರಿ ಬೆಲ್ಲ ಸ್ವಚ್ಛಗೆ. ಈ ಥರ ಸೋಸ್ ಮಾಡ್ಕೊಳೋದು ಬೆಸ್ಟ್ ನೋಡ್ರಿ. ನೋಡ್ರಿ ಈಗ ಉರಿ ಸ್ಲೋ ಇಟ್ಕೊಂಡು ಪಾಕ ಬರೋ ಮಟನ ಕುದಿಸ್ಕೋಬೇಕು ನೋಡ್ರಿ. ಈ ಥರ ಕೈ ಆಡ್ಕೊಂತನ ಕುದಿಸ್ಕೋಬೇಕ್ರಿ. ನೋಡ್ರಿ ಈ ಥರ ರೆಡಿ ಆಗೈತಿ. ಈಗ ಪಾಕ ಕಟ್ಟಕ್ಕೆ ಬಂದೈತೇನ ನೋಡೋಣ್ರಿ. ನೋಡ್ರಿ ಈಗ ಫಸ್ಟಿಗೆ ನೀರು ಹಾಕ್ಯಂದು ಚೆಕ್ ಮಾಡೇನ್ರಿ ನಾನು, ಗಟ್ಟಿಯಾಗಿದ್ದಿಲ್ಲ. ಈ ಸಲ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತೈತೆ ನೋಡ್ರಿ. ಕೈಲಿ ಈ ಥರ ದುಂಡ ಮಾಡಿ ತೋರಿಸ್ತೀನಿ ನೋಡ್ರಿ. ಈ ಥರ ದುಂಡಗೆ ಹಾಕೈತಿ ನೋಡ್ರಿ. ಈ ಥರ ದುಂಡಗಾದ್ರೆ ಪಾಕ ಕರೆಕ್ಟ್ ಐತಿ ಅಂದಂಗೆ ನೋಡ್ರಿ. ಆಣ ಬಂದೈತಿ ಈಗ ನೋಡ್ರಿ. ಈ ಥರ ಐತಿ ನೋಡ್ರಿ. ದುಂಡಗಾಗೈತಲ್ರಿ, ಇದು ಕರೆಕ್ಟ್ ಐತಿ ನೋಡ್ರಿ.
ನೋಡಿರಿ ಈ ಥರ ಬಂದೈತೆ ನೋಡಿರಿ. ನೀರಿನಾಗಿಂದ ಕೈ ತಕೊಂಡ್ರೆ ಈ ಥರ ಆಗೈತೆ ನೋಡಿರಿ ಆಣ. ನೋಡಿರಿ ರೆಡಿ ಆಗೈತೆ. ಗ್ಯಾಸ್ ಆಫ್ ಮಾಡ್ಕೊಂಡು ಮಂಡಕ್ಕಿನ ಹಾಕ್ಯಂತಾನೆ ನೋಡಿರಿ. ನೋಡಿರಿ ತಳಗ ತೊಗೊಂಡು ಹಾಕ್ಯನಕತ್ತಾನೆ ನೋಡಿರಿ. ಮ್ಯಾಗ ಸರಿ ಆಗ್ಲಿಕ್ರೆ ಈ ಥರ ತಳ ತೊಗೊಂಡು ಹಾಕ್ಯಬೇಕು ನೋಡಿರಿ. ನಿಧಾನಕ್ಕೆ ಕೈ ಆಡ್ಕೋಬೇಕ್ರಿ. ಬಿಸಿ ಇರ್ತೈತಲ್ರಿ, ನಿಧಾನಕ್ಕೆ ಕೈ ಆಡ್ಕೋಬೇಕು ನೋಡಿರಿ. ನೋಡಿರಿ ಕರೆಂಟ್ ಮತ್ತು ಹೋತು ನೋಡಿರಿ. 2 ಸಲ ಆತ್ರಿ ಈಗ ಮತ್ತು ಕರೆಂಟ್ ಹೋತು ನೋಡಿರಿ. ಈ ಕರೆಂಟ್ ಬರೋ ಮಟ್ಟ ದಾರಿ ಕಾದ್ರೆ ಮಂಡಕ್ಕಿದು ಕಟ್ಟೋದು ಹದ ತೆಪ್ಪಿ ಹೋಕ್ಕೋತ್ರಿ. ಹಾಗಾಗಿ ಕರೆಂಟ್ ಹೋದ್ರೂ ಪರವಾಗಿಲ್ಲ ಅಂದು ಈ ಥರ ಕೈ ಆಡ್ಕೊಂತ ಕಟ್ಟಾಕತ್ತಾನೆ ನೋಡಿರಿ. ನೋಡಿರಿ ಈಗ ಈ ಥರ ಕೈ ಆಡ್ಯಾನ ನೋಡಿರಿ. ಬಿಸಿ ಇರ್ತೈತ್ರಿ, ಲಘು ಉಂಡೆ ಆಗಲ್ಲ. ಒಂದು ಸ್ವಲ್ಪ ನೋಡಿ ಹುಷಾರ್ಲೆ ಕಟ್ಬೇಕು ನೋಡಿರಿ. ಈಗ ಇನ್ನೂ ಒಂಥರ ಹೇಗೆ ಅನ್ನೋದು ಇದ್ರಾಗ ತೋರಿಸ್ತೇನೆ ರೀ. ನಾನು ನೀರು ಹಚ್ಚಿಲ್ರಿ ಕೈಗೆ. ನೀರು ಹಚ್ಲಿಲ್ದಂಗನ ಒಂಥರ ಕಟ್ಟೋದು ಹೇಗಂತ ನೋಡೋಣ್ರಿ. ನೋಡಿರಿ ಈ ಥರ ಇದಕ್ಕೆ ಕೈಗೆ ಏನು ಹಚ್ಚಿಲ್ರಿ, ಈಗ ಹಂಗೆ ಕಟ್ಕೊಳನಿ. ನೋಡಿರಿ ಈ ಥರ ರೆಡಿ ಆಗೈತಿ. ಈ ಎಣ್ಣೆ ಉಂಡೆ ಕಟ್ಟಾಕತ್ತಾನೆ ನೋಡಿರಿ. ನೋಡಿರಿ ಇದು ರೆಡಿ ಆಗೈತೆ ನೋಡಿರಿ. ನೋಡಿರಿ ಎಷ್ಟು ಉಂಡೆ ಆಗ್ಯಾವು. ಅದು ಒಂದು ಸ್ವಲ್ಪ ಗಟ್ಟಿ ಆಗೈತೆ ರೀ ಬಳೆ ಆಗಿರೋದು. ಅದನ್ನೊಂದು ಸ್ವಲ್ಪ ಗ್ಯಾಸ್ ಹಚ್ಕೊಂಡು ಉರಿ ಸಣ್ಣ ಇಟ್ಕೊಂಡು ನೋಡಿರಿ ಈ ಥರ ಅಕ್ಕಿ ಹಿಟ್ಟು ತೊಗೊಂಡು ನೋಡಿರಿ. ಅದನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಬಂದನ್ರಿ ಬಾಳೆಂದು. ಅದು ಕರಿಗೈತೆ ನೋಡಿರಿ. ಕರಿ ಮತ್ತು ಕಟ್ಟಾಕ ಹದ ಕರೆಕ್ಟ್ ಆಗೈತಿ. ಒಂದು ಸ್ವಲ್ಪ ಕೈಗೆ ಅಕ್ಕಿ ಹಿಟ್ಟು ಎದ್ಕೋಬೇಕ್ರಿ. ಒಂದು ಸ್ವಲ್ಪ ಕೈಗೆ ಅಕ್ಕಿ ಹಿಟ್ಟು ಹಚ್ಕೊಂಡ್ರೆ ಕೈಗೊಟ್ಟ ಅಂಟ್ಕೊಳಂಗಿಲ್ಲ ನೋಡಿರಿ. ಆ ಥರ ಬರ್ತಾವೆ ನೋಡಿರಿ. ಅಕ್ಕಿ ಹಿಟ್ಟಾದ್ರೂ ಹಚ್ಕೊಬೋದ್ರಿ, ಪುಟಾಣಿ ಹಿಟ್ಟಾದ್ರೂ ಹಚ್ಕೊಬೋದು ನೋಡಿರಿ. ದಿಢೀರ್ನ ಕೈಗೆ ಅಂಟ್ಲಿಲ್ದಂಗೆ ಸುಲಭವಾಗಿ ಉಂಡೆ ಹಾಕವ್ರಿ. ನೋಡಿರಿ ಈ ಥರ ಬಂದೈತೆ ನೋಡಿರಿ ಉಂಡೆ. ನೀರು ಹಚ್ಚಕ್ಕೆ ಹೋಗ್ಬಾರ್ದ್ರಿ. ನೀರು ಹಚ್ಚಿದ್ರೆ ಅಷ್ಟು ಇದು ಅನ್ಸಲ್ಲ, ಮೆತ್ತಗನ ಆಗ್ಬೋದು. ಸುಮ್ಮರಿ ಈ ಥರ ಒಂದು ಸ್ವಲ್ಪ ಪುಟಾಣಿ ಹಿಟ್ಟಾರ ಅಕ್ಕಿ ಹಿಟ್ಟರ ಹಚ್ಚಿ ಈ ಥರ ಕಟ್ಕೊಂಡ್ರೆ ಸೂಪರಾಗಿ ಬರ್ತವೆ ನೋಡಿರಿ. ಕೈಗೊಂಟ ಅಂಟ್ಕೊಳಂಗಿಲ್ಲ ನೋಡಿರಿ. ಈ ಥರ ಕೈಲಿ 2 ಕೈಲಿನ ಈ ಥರ ದುಂಡಗೆ ಮಾಡ್ಕೋಬೇಕು ನೋಡಿರಿ. ನೋಡಿರಿ ಎಷ್ಟು ಸುಲಭವಾಗಿ ರೆಡಿ ನೋಡಿರಿ. ಎಷ್ಟು ಉಂಡೆ ಆಗ್ಯಾವ ನೋಡಿರಿ. ನೀವು ಇದೇ ಥರ ಕರೆಕ್ಟ್ ಅಳತೆ ತೊಗೊಂಡು ಮಾಡಿರಿ, ಕರೆಕ್ಟ್ ಬರ್ತವೆ ಮಂಡಕ್ಕಿ ಉಂಡೆ. ಸೂಪರ್ ಅಂದ್ರೆ ಸೂಪರಾಗಿರ್ತವೆ. ನಾ ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.